ದಸರಾ ಅಂದ್ರೇನೆ ಮೈಸೂರು, ಮೈಸೂರು ಅಂದ್ರೇನೆ ದಸರಾ, ಅದು ಎಲ್ರಿಗೂ ಗೊತ್ತಿರೋದೆ. ಹಾಗಾಗಿ ಈ ವರ್ಷ ನಾವು ಮೈಸೂರಿಗೆ ಹೋಗಿ ಒಂದಷ್ಟು ಕವರೇಜ್ ನ ಮಾಡ್ಕೊಂಡ್ ಬಂದಿದೀವಿ. ಅದರಲ್ಲಿ ಆನೆ ವಾಕಿಂಗ್ ಆಗಿರ್ಬೋದು, ಹಾಗೆ ಲೈಟಿಂಗ್ಸ್ ಆಗಿರ್ಬೋದು, ಎರಡು ಈ ವಿಡಿಯೋಲಿ ನೀವು ನೋಡ್ಬೋದು. ಹಾಗೆ ನಾವು ಈ ವರ್ಷ ನಮ್ಮ ಮನೆಯಲ್ಲಿ ಗೊಲ್ಲು ಬೊಂಬೆಗಳನ್ನ ಕೂಡ ಕೂರಿಸಿದೀವಿ. ನಿಮ್ಗೂ ಆ ಗೊಲ್ಲು ಬೊಂಬೆಗಳು ಹೇಗಿದಾವೆ ಎಲ್ಲವನ್ನೂ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಿಮ್ಗೊಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ. ಏನಪ್ಪಾ ಅಂದ್ರೆ, ನೀವೇನಾದ್ರೂ ಮೈಸೂರಿಗೆ ಹೋಗಿ ಕಂಪ್ಲೀಟ್ ಆಗಿ ಲೈಟಿಂಗ್ ವಿಡಿಯೋಸ್ ನೋಡ್ತೀರಾ ಅಂದ್ರೆ ದಯವಿಟ್ಟು ನವರಾತ್ರಿ ಶುರು ಆದ್ಮೇಲೆ ಹೋಗಿ. ನವರಾತ್ರಿಗೂ ಮುಂಚೆ ಲೈಟಿಂಗ್ಸ್ ಇರಲ್ವಾ ಅಂತ ಕೇಳಿದ್ರೆ ಹೌದು, ಹಾಗೆ ಕೆಲವೊಂದ್ ಕಡೆ ಲೈಟಿಂಗ್ಸ್ ನ ಮಾಡಿ ಮುಗಿಸಿರ್ತಾರೆ, ಎರಡನ್ನೂ ನೀವು ನೋಡ್ಬೋದು. ಬಟ್ ಕೆಲವೊಂದು ರೋಡ್ಸ್ ಅಲ್ಲಿ ಲೈಟ್ಸ್ ಆನ್ ಆಗೋದಿಲ್ಲ. ಹಾಗಾಗಿ ನಿಮ್ಗೆ ಡಿಸಪಾಯಿಂಟ್ ಆಗೋದಂತೂ ಪಕ್ಕ. ಯಾಕೆಂದ್ರೆ ನೀವು ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ದುಡ್ಡು ಖರ್ಚು ಮಾಡ್ಕೊಂಡು ಲೈಟಿಂಗ್ಸ್ ನೋಡೋದಕ್ಕೆ ಅಂತ ದಸರಾ ಟೈಮಲ್ಲಿ ಮೈಸೂರಿಗೆ ಹೋಗ್ತೀರಾ. ನೀವು ಹೋಗಿರೋ ಟೈಮಲ್ಲಿ ಲೈಟ್ಸ್ ಆನ್ ಆಗಿಲ್ಲ ಅಂದ್ರೆ ಹೋಗಿರೋ ಟೈಮು ವೇಸ್ಟು, ಹಾಗೆ ದುಡ್ಡು ಕೂಡ ವ್ಯರ್ಥ ಆಗುತ್ತೆ. ಸೊ ಹಾಗಾಗಿ ಮಿಸ್ ಮಾಡದೆ ನೀವು ನವರಾತ್ರಿ ಟೈಮಲ್ಲಿ ಹೋಗಿ, ನವರಾತ್ರಿಗೆ ಮುಂಚೆ ಹೋಗಬೇಡಿ. ಕೆಲವೊಂದು ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ ನಿಮ್ಗೆ ದಸರಾ ಆದ್ಮೇಲೆ ಕೂಡ ಲೈಟಿಂಗ್ಸ್ ಇರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ. ಸೊ ಅದನ್ನ ತಿಳ್ಕೊಂಡು ಅಕಸ್ಮಾತ್ ನೀವು ದಸರಾ ಟೈಮಲ್ಲಿ ಹೋಗಕ್ಕಾಗಿಲ್ಲ ಅಂದ್ರೆ ದಸರಾ ಆದ್ಮೇಲೆ ಕೂಡ ಕೆಲವೊಂದ್ಸರಿ ಒಂದು 10 ದಿನದವರೆಗೂ ಲೈಟಿಂಗ್ಸ್ ನ ತೋರಿಸೋ ಒಂದು ಕಾರ್ಯಕ್ರಮ ಇರುತ್ತೆ. ಸೊ ಹಾಗಾಗಿ ಆ ಟೈಮ್ ನ ನೋಡ್ಕೊಂಡು ಕೂಡ ನೀವು ಹೋಗ್ಬೋದು. ಸೊ ಮಿಸ್ ಮಾಡದೆ ಈ ಡಿಸ್ಕ್ಲೇಮರ್ ನ ತುಂಬಾ ಸ್ಟ್ರಾಂಗ್ ಆಗಿ ತಗೊಳ್ಳಿ. ಯಾಕೆಂದ್ರೆ ದುಡ್ಡು ಟೈಮು ಉಳಿಸೋದಕ್ಕೋಸ್ಕರ ಮಿಸ್ ಮಾಡದೆ ನೀವು ನವರಾತ್ರಿ ಟೈಮಲ್ಲಿ ಹೋಗಿ ಲೈಟಿಂಗ್ಸ್ ನ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋ ಒಳಗೆ ಹೋಗ್ಬಿಡೋಣ. ಸೊ ಸ್ನೇಹಿತರೆ, ಆನೆ ಬರ್ತಿದೆ ಇವತ್ತು. ಮೈಸೂರು ದಸರಾ ಆನೆ ಬರ್ತಿದೆ, ಬನ್ನಿ ನೋಡ್ಕೊಂಡ್ ಬರೋಣ ಹೆಂಗಿದೆ ಅಂತ. ಕ್ರೇಜಿಯಾಗಿ ಬರ್ತಾ ಇದೆ, ರಾಜ ಗಂಭೀರದಲ್ಲಿ ನಡ್ಕೊಂಡ್ ಬರ್ತಾ ಇದೆ. ನೋಡಿ ಎಷ್ಟು ಜನ ನಿಂತ್ಕೊಂಡು ಆನೆ ಬರೋದನ್ನ ನೋಡ್ತಾ ಇದಾರೆ. ಸೊ ದಸರಾ ಅಲ್ಲಿ ಬಂದು ಆನೆ ನೋಡಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಇಲ್ಲಿಂದ ನೋಡ್ಕೊಂಡ್ ಬರೋಣ. ಆನೆ ಮೇಲಿನ ಅಂಬಾರಿ, ಹೆಂಗೆ ನಮ್ ಭೀಮಾ ಸೊ ಈಗ ನಾವು ಜಗನ್ ಮೋಹನ್ ಪ್ಯಾಲೇಸ್ ರೋಡಲ್ಲಿದ್ದೀವಿ. ಸೊ ನೋಡ್ತಾ ಇದ್ದೀರಾ ಲೈಟಿಂಗ್ಸ್ ಎಷ್ಟು ಅದ್ಭುತವಾಗಿ ಹಾಕಿದ್ದಾರೆ ಅಂತ. ಸ್ವಲ್ಪ ಮಳೆ ಬರ್ತಾಯಿದೆ, ಸೊ ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಕ್ಲೀನಾಗಿ ಕವರ್ ಮಾಡಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ನೋಡ್ತಾ ಇದ್ದೀರಾ ಆ ಕಡೆ ಈ ಕಡೆ ಫ್ಲವರ್ಸ್ ಎಲ್ಲ ಸಕ್ಕದಾಗಿ ಹಾಕಿದ್ದಾರೆ. ಆ್ಯಂಡ್ ರೋಡ್ ತುಂಬ ವೈಡ್ ಆಗಿರೋದ್ರಿಂದ ನಿಮಗೆ ತುಂಬ ದೊಡ್ಡ ದೊಡ್ಡ ಲೈಟ್ಸ್ ಹಾಕಿದ್ದಾರೆ. ಸೊ ಇನ್ನೂ ಕ್ಲೀನಾಗಿ ಕಾಣುತ್ತೆ. ಸೊ ಯಾವುದೇ ರೀತಿಯಾದ ಸ್ಟ್ರೀಟ್ ಲೈಟ್ಸೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಸಿಗ್ನಲಲ್ಲಿ ನಿಂತಿದ್ದೀವಿ. ನೆಕ್ಸ್ಟು ಇನ್ನೊಂದು ಲೊಕೇಶನ್ಗೆ ಹೋಗೋಣ ಬನ್ನಿ. ಸೊ ನೆಕ್ಸ್ಟು ನಾವು ಇಲ್ಲಿಂದ
ಡೈರೆಕ್ಟಾಗಿ LIC ಆಫೀಸ್ ಅಂದರೆ LIC ಬಿಲ್ಡಿಂಗ್ ಒಂದಿದೆ ಮೈಸೂರಲ್ಲಿ. ಸೊ ಮೈಸೂರಿಂದ ನೀವು ವಾಪಸ್ಸು ಬ್ಯಾಂಗ್ಳೂರಿಗೆ ಹೋಗೋ ದಾರಿನಲ್ಲಿ ನಿಮಗೆ LIC ಬಿಲ್ಡಿಂಗ್ ಸಿಗುತ್ತೆ. ಸೊ ಇವಾಗ ಆ ರೋಡ್ಗೆ ಹೋಗ್ತಾ ಇದ್ದೀವಿ. ಆ ರೋಡ್ ಹೋಗೋಕ್ಕೆ ಮುಂಚೆ ನಿಮಗೆ ಮಧ್ಯದಲ್ಲಿ ಒಂದು ಫೌಂಟೇನ್ ಸಿಗುತ್ತೆ. ಸೊ ನೋಡ್ಬೋದು, ಆ ಫೌಂಟೇನು ಆನೆಯ ಒಂದು ಪ್ರತಿರೂಪ ಕೂಡ ಮಾಡಿದ್ದಾರೆ ಮಧ್ಯದಲ್ಲಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ರೈಟ್ ಸೈಡ್ ನೋಡಿದ್ರೆ ನಿಮ್ಗೆ ಇಲ್ಲಿ ರೆಡ್ ಫೋರ್ಟ್ ಕೂಡ ಕಾಣಿಸ್ತಿದೆ ಅನ್ಕೋತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ರೆಡ್ ಫೋರ್ಟು. ಸೊ ಫೈನಲಿ ಈಗ ನಾವು LIC ಬಿಲ್ಡಿಂಗ್ ಹತ್ತತ್ರ ಬಂದಿದ್ದೀವಿ. ಸೊ LIC ಬಿಲ್ಡಿಂಗ್ ಹತ್ರ ಈ ಸರಿ ಸ್ಪೆಷಾಲಿಟಿ ಏನು ಮಾಡಿದ್ದಾರೆ ಅನ್ನೋದನ್ನ ಹೋಗಿ ನೋಡೋಣ. ಸೊ ನಾನು ನೋಡಿಲ್ಲ, ಲೆಟ್ಸ್ ಗೋ. LIC ಬಿಲ್ಡಿಂಗ್ ಹತ್ರ ಲೈಟಿಂಗ್ ಮಾಡಿದ್ದಾರೆ, ಆದರೆ ಲೈಟ್ಸ್ ಆನ್ ಮಾಡಿಲ್ಲ. ಬ್ಯಾಡ್ ಲಕ್, ಬಟ್ ಇಟ್ಸ್ ಓಕೆ. ಇಲ್ಲಿ ಆನ್ ಮಾಡಿಲ್ಲ ಅಂದರೆ ಏನಾಯಿತು, ನೆಕ್ಸ್ಟ್ ರೋಡ್ಗೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಇವಾಗ ನಾವು ಬಂದಿರುವಂಥ ರೋಡ್ ಬಂದು ಮಣಿಪಾಲ್ ಹಾಸ್ಪಿಟಲ್ ರೋಡು. ಸೊ ಈ ರೋಡು ಅಷ್ಟೇ ಮಧ್ಯದಲ್ಲಿ ಡಿವೈಡರ್ ಇದೆ, ಮತ್ತು ಆ ಕಡೆ ಈ ಕಡೆ ಡಬಲ್ ರೋಡ್ ಇರೋದ್ರಿಂದ ತುಂಬ ವೈಡಾಗಿ ಲೈಟ್ಸ್ನ ಹಾಕಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಈ ಸರಿ ಲೈಟಿಂಗ್ಸು. ಸೊ ಆದಷ್ಟು ಸೆಂಟ್ರಲ್ಲಿ ಇರೋದಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ನಿಮಗೆ ಲೈಟಿಂಗ್ಸು ನೀಟಾಗಿ ಕವರ್ ಆಗಲಿ ಅನ್ನೋದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಉದ್ದುದ್ದಕ್ಕೆ ಲೈನ್ಸ್ ಆಗಿ ನಿಮಗೆ ಲೈಟ್ಸ್ನ ಹಾಕಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಈ ರೋಡ್ಗೆ ಇದೇ ಥರ ಲೈಟಿಂಗ್ಸ್ ಮಾಡಿದ್ರು, ಸೇಮ್ ಲೈಟಿಂಗ್ಸ್. ಆ್ಯಂಡ್ ದಟ್ ಈಸ್ ಸೇಮ್ ದೇವಲೋಕಕ್ಕೆ ಬಂದಂಗೆ ಕಾಣುತ್ತೆ, ಲಿಟ್ರಲಿ ದೇವಲೋಕ. ಯಾಕೆಂದ್ರೆ ವಿಡಿಯೋಲಿ ಇಲ್ಲಿ ಎಷ್ಟಿದೆ ಅಷ್ಟೇ ಕಾಣೋದು, ಬಟ್ ನಾವು ನೋಡ್ಬೇಕಾದ್ರೆ ಒಂದಷ್ಟು 1 ಕಿಲೋಮೀಟರ್ವರೆಗೂ ನಿಮ್ಗೆ ವಿಸಿಬಿಲಿಟಿ ಇರೋದ್ರಿಂದ ದೂರದವರೆಗೂ ಲೈಟ್ಸ್ ಕಾಣುತ್ತೆ. ಆ್ಯಂಡ್ ನೋಡೋ ಮಜಾನೇ ಬೇರೆ. ಫಾರ್ ಎಕ್ಸಾಂಪಲ್ ಫೋಕಸ್ ಮಾಡ್ತೀನಿ ನೋಡಿ ಅಂತ. ಸೊ ಇದಂತೂ ನನ್ನ ಪರ್ಸನಲ್ ಫೇವ್ರೇಟ್ ಅಂತಲೇ ಹೇಳಬೇಕು. ತುಂಬ ಇಷ್ಟಪಟ್ಟು ತಂದಂಥ ಬೊಂಬೆ ಇದು. ಹಾಗೆ ಈ ವರ್ಷದ ಸ್ಪೆಷಲ್ ಏನಪ್ಪ ಅಂತ ಅಂದರೆ ನಮ್ಮ ರಾಯರ ಬೊಂಬೆ. ಹಾಗೆ ಇಲ್ಲಿ ನಿಂತಿರುವುದು ಧನ್ವಂತರಿ ಅಂತ. ಸೊ ನಾರ್ಮಲ್ ಆಗಿ ಯಾರ್ಯಾರು ಡಾಕ್ಟರ್ಸ್ ಇರ್ತಾರೆ ಅವರು ಪೂಜೆ ಮಾಡುವಂಥ ಒಂದು ದೇವರು ಅಂತಲೇ ಹೇಳ್ಬೋದು. ಇದು ಬಂದು ಶ್ರೀನಿವಾಸ ಕಲ್ಯಾಣನ ಒಂದು ಬೊಂಬೆ. ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಜನ ಏನು ಕಾಣ್ತಿದ್ದಾರೆ, ಇವರೆಲ್ಲ ಶ್ರೀನಿವಾಸನ ಮದುವೆಗೆ ಬಂದಿರುವಂಥ ಅತಿಥಿಗಳು ಅಂತಲೇ ಹೇಳ್ಬೋದು. ಕ್ರಿಸ್ಟಿಯನ್ ರಿಸಂಬಲೆನ್ಸು, ಮಧ್ಯ ಬಂದು ಹಿಂದೂ, ಮತ್ತು ಆ ಕಡೆ ಬಂದು ಮುಸ್ಲಿಂ. ಆ್ಯಂಡ್ ನಮ್ಮ ರಾಜಣ್ಣನವರ ಸ್ಪೆಷಲ್ ಆಡಿಸಿ ನೋಡು ಬೀಳಿಸಿ ನೋಡು ಬೊಂಬೆ ಕೂಡ ಇದೆ.